la 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 hey la 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 la. ನಮಸ್ಕಾರ ವೀಕ್ಷಕರೇ, ಮೋಡದ ಮರಿಯಲ್ಲಿ ಶಂಕರ್ನಾಗ್ ಎನ್ನುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಈ ದಿನ ಶಂಕರ್ನಾಗ್ ಅವರ ಪುಣ್ಯತಿಥಿ. ವೀಕ್ಷಕರೇ, ಶಂಕರ್ನಾಗ್ ಅಂದರೆ ಚೇತನ, ಪಾದರಸ, ಹಾಗೆ ಇಲ್ಲಿ ಚೈತನ್ಯದ ಚಿಲುಮೆ ಅಂತ ಹೇಳ್ಬೋದು. ಈ ವ್ಯಕ್ತಿ ಬದುಕಿದ್ದು ಕೇವಲ 35 ವರ್ಷ 10 ತಿಂಗಳು 21 ದಿನ. ಸಾರ್ಥಕ ಬದುಕು ಅಂತ ಹೇಳ್ಬೋದು. ಅಷ್ಟರಲ್ಲಿ ತುಂಬ ಕೆಲಸಗಳನ್ನ ಮಾಡೋಗಿದ್ದಾರೆ. ಹೇಳ್ತಾರಲ್ಲ, ಮಹಾನ್ ವ್ಯಕ್ತಿಗಳ ಆಯುಸ್ಸು ಕೊಂಚ ಕಡಿಮೆ ಇರ್ತದೆ, ಜನರು ತಮ್ಮ ಆಯುಸ್ಸಿಡಿ ನೆನೆಸ್ಕೊಳ್ಳಿಕ್ಕೆ ಅಂತ ಹೇಳಿ ಕೆಲವೊಂದು ಕಾರ್ಯಕ್ರಮಗಳನ್ನು ಬಿಟ್ಟು ಹೋಗ್ತಿದ್ದಾರೆ. ಅಂಥವರಲ್ಲಿ ನಮ್ಮ ಶಂಕರ್ನಾಗ್ ಅವರು. ವೀಕ್ಷಕರೇ, ಶಂಕರ್ನಾಗ್ ಅವರು 1954 ನವೆಂಬರ್ 9ಕ್ಕೆ ಹುಟ್ಟಿದ್ರು. ನಕ್ಷತ್ರ ನಾಮ ಅವ್ರದ್ದು ಅವಿನಾಶ್ ಅಂತ ಇತ್ತು. ಪ್ರೀತಿಯಿಂದ ಅವರನ್ನ ಭವಾನಿ ಶಂಕರ್ ಅಂತ ಕರೀತಾ ಇದ್ರು. ಊರವ್ರದ್ದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಮೀಪದ ಮಲ್ಲಾಪುರ ಅಂತೇಳಿ. ಹಾಗೆ ತಂದೆ ಹೊನ್ನಾವರದ ಸದಾನಂದ ನಾಗರಕಟ್ಟೆ, ಅವರು ನಾಗರಕಟ್ಟೆ ಅಂತ ಹೇಳ್ತಾರೆ. ನಾಗ್ ಅಂದ್ರೆ ನಾಗರಕಟ್ಟೆ ಅಂತ ಅನಂತನಾಗ್ ಶಂಕರ್ನಾಗ್. ಇಲ್ಲಿ ಅಕ್ಕ ಶ್ಯಾಮಲಾ ಅಂತ ಹೇಳಿ, ಅಣ್ಣ ಅನಂತನಾಗ್ ಅವರು, ಹೆಂಡತಿ ಅರುಂಧತಿ, ಮಗಳು ಕಾವ್ಯ ಅಂತ ಹೇಳಿ. ಇವರು ಓದಿದ್ದು ಮುಂಬೈ ಯೂನಿವರ್ಸಿಟಿನಲ್ಲಿ ಕಾಮರ್ಸ್ ಪದವೀಧರ. ಇವರು ಮೊದಲು ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಇವರ ಗುರುಗಳು ಸಾಯಿ ಪರಾಂಜಪೆ ಅಂತ ಹೇಳಿ, ಹಾಗೆ ಗಿರೀಶ್ ಕಾರ್ನಾಡ್ ಅವರು. ಇವರ ಇಷ್ಟದ ತಿಂಡಿ ಹೇಳ್ತಾರಲ್ಲ, ತಿನ್ಲಿಕ್ಕೆ ಅಂತ ಹೇಳಿ ಖಾದ್ಯ ಪ್ರಿಯರು ಇವರು. ಖಡಕ್ ಪಾವ್ ಅಂತ ಹೇಳ್ತಾರಲ್ಲ, ಅದು ಇವರ ಇಷ್ಟ. ಯಾಕಂದ್ರೆ ಶೂಟಿಂಗ್ನಲ್ಲಿ ಹೆಚ್ಚು ಕಮ್ಮಿ ಅದು ಇದ್ಬಿಟ್ರೆ ಸಾಕು, ಬಾಕಿ ಏನು ಬೇಡ ಅನ್ನೋ ರೀತಿಯಲ್ಲಿ. ನಟಿಸಿದ ಮೊದಲ ಚಲನಚಿತ್ರ ಒಂದಾನೊಂದು ಕಾಲದಲ್ಲಿ. ಗೊತ್ತಿರಬೇಕು, ಗಿರೀಶ್ ಕಾರ್ನಾಡ್ ಗುರು ಯಾಕಂದ್ರೆ ಅವರ ನಿರ್ದೇಶನದಲ್ಲಿ. ತಿರುವು ನೀಡಿದ ಚಿತ್ರ ಮಾತ್ರ ಸೀತಾರಾಮ್. ಇಲ್ಲಿ ಸೀತಾರಾಮು ಅನ್ನುವ ಒಂದು ಚಲನಚಿತ್ರದ ಹಾಡನ್ನ ಮೊದಲನೇದಾಗಿ ನಾನು ಪ್ರಸಾರ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು ಅಂತ ಹೇಳಿ. ಇಲ್ಲಿ ದುರಂತ ನೋಡಿ, ನಾಯಕ ಶಂಕರ್ನಾಗ್ ಇಲ್ಲ, ನಾಯಕಿ ಮಂಜುಳಾ ಇಲ್ಲ, ಹಾಡನ್ನ ಬರೆದವರು ಇಲ್ಲ, ಹಾಗೆ ಆ ಹಾಡನ್ನ ಕಂಪೋಸ್ ಮಾಡಿದವರು ಸತ್ಯಂ ಅವರು ಇಲ್ಲ. ಹೇಳ್ತಾರಲ್ಲ, ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ ಅಬ್ಬಾಯಿ ನಾಡು ಅವರು ಕೂಡ ಇಲ್ಲ. ಆದರೂ ಕೂಡ ನೀವು ಈ ಹಾಡನ್ನ ಕೇಳ್ತಾ ಇದ್ದೀರಿ ಹುಟ್ಟಿದಾಗಿಂದ ಈಗಿನ ತನಕ ಅಂಥೇಳಿ ಮಕ್ಕಳಿಗೆ, ಹಾಗೆ ಮಧ್ಯದಿಂದ ಈ ತನಕ ಅಂಥೇಳಿ ಹಿರಿಯರಿಗೆ ಈ ಹಾಡನ್ನ ಸಮರ್ಪಿಸ್ತಾ ಇದ್ದೀನಿ. ಬಳಸಲು ಒಂದೇ ಒಂದು ಬಯಕೆಯು, ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಒಂದು ಆಸೆಯು ಬಳಸಲು, ಒಂದೇ ಒಂದು ಬಯಕೆಯು, ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಕೈ ಬಳಿ ಘಲ್ ಎನ್ನಲು ಎದೆಯು ಝಿಲೆಂದಿದೆ,
ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಕೈಬಳೆ ಕಲ್ಲೆಂದಲೂ ಎದೆಯು ಚೆಲ್ಲೆಂದಿದೆ. ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ನಿನ್ನ ಮುತ್ತಾಡಲು, ನಿನ್ನ ಮುತ್ತಾಡಲು. ಕೇಳಿದ್ರಲ್ಲ ವೀಕ್ಷಕರೇ, ಶಂಕರ್ ನಾಗ್ ಅವರು ನಿರ್ದೇಶಕರು ಕೂಡ ಆಗಿದ್ರು. ಮಿಂಚಿನ ಓಟ ಅನ್ನುವ ಒಂದು ಚಲನಚಿತ್ರ ಅವರ ನಿರ್ದೇಶನದ ಮೊದಲನೇ ಚಿತ್ರ. ನಿರ್ದೇಶನ ನಿರ್ಮಾಪಕರು ಅವರೇ ಆಗಿದ್ರು. ಇವರು ನೀಡಿದ ಮರೆಯದ ಕೊಡುಗೆ ಅಂದ್ರೆ ಸಂಕೇತ್ ಸ್ಟುಡಿಯೋ. ಹಾಗೆ ಜಗತ್ತೇ ಕಣ್ಣು ತೆರೆದು ನೋಡಿದಂತೆ ಮಾಡಿದ ಒಂದು ಧಾರಾವಾಹಿ ಮಾತ್ರ ನಿಮ್ಗೆ ಗೊತ್ತಿದೆ. ನಿರ್ದೇಶಕರು ಅಂದಮೇಲೆ ಅವರು ನೀಡಿದ ಅದ್ಭುತ, ಅವರಿಗಿಂತ ಚಂದ ಯಾರು ನಿರ್ದೇಶನ ಮಾಡಲಿಕ್ಕೆ ಅಸಾಧ್ಯ ಅನ್ನೋ ರೀತಿಯಲ್ಲಿ ತೋರಿಸಿದ ಒಂದು ಧಾರಾವಾಹಿ ಮಾಲ್ಗುಡಿ ಡೇಸ್. ವೀಕ್ಷಕರೇ, ಈ ಸುದ್ದಿಗಳ ಜೊತೆಗೆ ಈಗ ಎರಡನೇ ಹಾಡು ಮೂಗನ ಸೇಡು ಅನ್ನುವ ಒಂದು ಹಾಡು. ಅಲ್ಲಿ ಆ ಚಲನಚಿತ್ರದ ಹಾಡನ್ನ ನಿಮಗೆ ಗರುಡ ಕೇಳಿಸ್ತದೆ. ಬಂಗಾರದ ಬೊಂಬೆಯೇ ಮಾತನಾಡೆ, ಮತ್ತೆ ಅದೇ ಟೀಮು. ಹಾಗೆ ಇಲ್ಲಿ SP ಅವರು ಕೂಡ ಜಾನಕಿ ಅವರಿದ್ದಾರೆ. ಹಾಗೆ ಬಾಕಿ ಏನು ಬಳಗ ಇದೆಯಲ್ಲ, ಟೀಮ್ ಏನಿದೆಯಲ್ಲ ಸೀತಾರಾಮ್ ಅವ್ರದ್ದು, ಅದೇ ಟೀಮ್ ಇದರಲ್ಲಿ ಇದೆ ಅಂತ ಹೇಳ್ತಾ ಈ ಹಾಡು ನಿಮಗೆ. ಬಂಗಾರದ ಬೊಂಬೆಯೇ ಮಾತನಾಡೆ, ಬಂಗಾರದ ಬೊಂಬೆಯೇ ಮಾತನಾಡೆ, ಸಿಂಗಾರಿಯಾದಳು ಬೆಳದಿಂಗಳಾಯಿತು. ಬಂಗಾರದ ಕೋಗಿಲೆ ನನ್ನ ಕಂಡು, ಬಂಗಾರದ ಕೋಗಿಲೆ ನನ್ನ ಕಂಡು, ಸಂಗಾತಿಯಂದಾಗ ಭೂಮಿ ಸ್ವರ್ಗವಾಯಿತು. ಬಂಗಾರದ ಕೋಗಿಲೆ.
ಕೇಳೆಂದಿತು. ಜೊತೆಯಾಗಿ ನಡೆದಾಗ ಹಿತವಾಗಿ ಬೆರೆತಾಗ ಅನುರಾಗ ಹೊಸರಾಗ ಕೇಳೆಂದಿತು. ಬಂಗಾರದ ಕೋಗಿಲೆ ನನ್ನ ಕಂಡು ಸಂಗಾತಿಯಂದಾಗ ಭೂಮಿ ಸ್ವರ್ಗವಾಗಿತು. ಬಂಗಾರದ ಬೊಂಬೆ ಮಾತನಾಡೆ ಸಿಂಗಾರಿಯ ಬಾಳು ಬೆಳದಿಂಗಳಾಯಿತು. ವೀಕ್ಷಕರೇ, ಈಗ ಮೂರನೇ ಹಾಗೂ ಕೊನೆಯ ಹಾಡು. ಇವರು ಶಂಕರ್ ನಾಗ್ ಅವರು ನಟಿಸಿದ ಒಟ್ಟು ಚಲನಚಿತ್ರಗಳು 83. ಕೊನೆಯ ಚಿತ್ರ ಸುಂದರಕಾಂಡ ಅಂತ ಹೇಳಿ. ಚಲನಚಿತ್ರ ರಂಗದಲ್ಲಿ 1978ರಿಂದ 1990ರವರೆಗೆ ಇವರು ಆಳಿದರು ಅಂತ ಹೇಳ್ತಾನೆ, ಅಥವಾ ಜನರ ಹೃದಯ ಸೇರಿದರು ಅಂತ ಹೇಳ್ತಾನೆ. ವೀಕ್ಷಕರೇ, ಈಗ ಗೀತಾ ಅನ್ನುವ ಒಂದು ಚಲನಚಿತ್ರ. ಗೀತಾ ಅನ್ನುವ ಚಲನಚಿತ್ರ ನಿರ್ದೇಶನ ಮಾಡಿದ್ದವರು ಇವರೇ. ಇಲ್ಲಿ ವಿಶೇಷವಾಗಿ ಪತ್ನಿ ಅರುಂಧತಿಯವರ ತಂಗಿ ಏನಿದಾರಲ್ಲ, ಅಕ್ಷತಾ ರಾವ್ ಅಂತ ಹೇಳಿ, ಅಂದ್ರೆ ಸೊಸೆನೇ ಇದರಲ್ಲಿ ಹೀರೋಯಿನ್. ಹಾಗೆ ಚಿ ಉದಯಶಂಕರ್ ಅಂದ್ರೆ ಶಂಕರ್ ನಾಗ್ ಅವರಿಗೆ ಬಹಳ ಅದ್ಭುತವಾದ ಒಂದು ಹೇಳ್ತಾರಲ್ಲ ಒಡನಾಟ ಇತ್ತು. ಅವರು ಬರಬೇಕು, ಅವರ ಹಾಡು ಬರೀಬೇಕು. ಯಾಕಂದ್ರೆ ಇವರ ಎಲ್ಲ ಚಲನಚಿತ್ರದ ಹೆಚ್ಚು ಹಾಡುಗಳನ್ನ ಚಿ ಉದಯಶಂಕರ್, ಜೊತೆಗೆ ಇಳಯರಾಜ ಅವರ ಟ್ಯೂನ್ ಇದ್ರೆ ಬಹಳ ಚಂದ ಅನ್ನೋ ರೀತಿಯಲ್ಲಿ ಸಾಕಷ್ಟು ಚಲನಚಿತ್ರಗಳಲ್ಲಿ ಇಳಯರಾಜ ಅವರನ್ನ ತಗೊಂಡ್ಬಂದಿದ್ರು ಶಂಕರ್ನಾಗ್. ಇಲ್ಲಿ ಚಿ ಉದಯಶಂಕರ್ ಅವರು ಒಂದು ಬಾರಿ ಹಣ ಅಂದ್ರೆ ಅವ್ರಿಗೆ ಸ್ವಲ್ಪ ಹೇಳ್ತಾರಲ್ಲ, ಸರಸ್ವತಿ ಇದ್ದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ಹಣದ ಅವಶ್ಯಕತೆ ಚಿ ಉದಯಶಂಕರ್ ಅವ್ರಿಗಿತ್ತು. ಹಾಗೆ ಈ ಶಂಕರ್ ನಾಗ್ ಅವ್ರು ಹೇಳ್ತಾರೆ, ಅರ್ಜೆಂಟ್ ಆಗಿ ಚಿ ಉದಯಶಂಕರ್ ಅವ್ರನ್ನ ಬರಕ್ ಹೇಳಿ ಒಂದು ಹಾಡನ್ನ ನಾವು ರೆಕಾರ್ಡ್ ಮಾಡಬೇಕು, ಹಾಗೆ ಹಾಡನ್ನ ಅವರೇ ಬರಿಬೇಕು. ಸಿಹಿ ಕಹಿ ಚಂದ್ರ ಅವರು ಫೋನ್ ಹಾಯಿಸ್ತಾರೆ ಚಿ ಉದಯಶಂಕರ್ ಅವರಿಗೆ. ಫೋನ್ ಹಾಯಿಸಿದಾಗ ಅಲ್ಲಿ ನಿಮಗೆ ಗೊತ್ತಲ್ಲ ಆ ಸಾಹಿತಿಗಳ ಭವಣೆ ಅಂತೇಳಿ, ಹಣಕಾಸಿನ ಆ ಕೊರತೆ ಇದ್ದಾಗ ಚಿ ಉದಯಶಂಕರ್ ಹೇಳ್ತಾರೆ, ಸರಿ ಬರಿತೀನಿ, ನನಗೆ ಏನ್ ಕೊಡ್ತಾರೆ, ಏನ್ ಅಂದ್ರೆ ಸಂಭಾವನೆ ಅಂದ್ರೆ ಹಣ ಬೇಕು, ನನಗೆ ಏನ್ ಕೊಡ್ತಾರೆ. ಶಂಕರ್ ನಾಗ್ ಅವ್ರಿಗೆ ಇಲ್ಲಿ ಸಿಹಿ ಕಹಿ ಚಂದ್ರ ಅವರು ಸನ್ನೆ ಮಾಡ್ತಾರೆ. ಅವ್ರು ಕೇಳ್ತಾ ಇದ್ದಾರೆ ಏನ್ ಕೊಡ್ತಾರೆ. ಶಂಕರ್ ನಾಗ್ ಅವರು ಆ ಪೆನ್ನನ್ನ ಬಾಯಿಗೆ ಇಟ್ಕೊಡೋದಿಲ್ಲ, ಏನೋ ಒಂದು ಅವ್ರದ್ದೊಂದು ಸ್ಟೈಲ್ ಇತ್ತು. ಅವ್ರು ಏನ್ ಕೇಳ್ತಾರೆ, ನಾನು ಕೊಡ್ತೀನಿ ಬಾ ಅಂತ ಹೇಳ್ತಾರಲ್ಲ, ಹಾಡು ಹುಟ್ಟಿದ ಸಮಯ ಅಂತ ಹೇಳ್ತಾರಲ್ಲ. ಚಿ ಉದಯಶಂಕರ್ ಅವ್ರಿಗೆ ಇನ್ನೇನ್ ಬೇಕಿತ್ತು, ಅವ್ರು ಏನ್ ಕೊಡ್ತೀನಿ ಕೇಳ್ತಾರೆ, ಅವ್ರು ಏನ್ ಕೇಳ್ತಾರೆ ಕೊಡ್ತೀನಿ ಬಾ ಅಂತ ಹೇಳಿದಾಗ ಒಂದು ಹಾಡು ಬರೀತಾರೆ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ. ಯಾಕಂದ್ರೆ ಕಿವಿಯಲ್ಲಿ ಅನ್ಲಿಕ್ಕೆ ಫೋನ್ ಬಂದಿರ್ತದೆ. ಆ ಫೋನ್ ಬಂದಾಗ ಕೇಳ್ತಾರೆ ಏನ್ ಕೊಡ್ತಿದ್ದಿ, ಏನೇ ಕೇಳು ಕೊಡ್ತೀನಿ ಅಂತ ಹೇಳ್ತಾರೆ. ಚಿ ಉದಯಶಂಕರ್ ಅವ್ರ ಹತ್ರ 2 ಲೈನ್ ಸಿಕ್ಕ ಮೇಲೆ ಎಳೆಯೋದೇನು ಕಷ್ಟ. ಹಾಗೆ ಈ ಮಾಸ್ಟರ್ ಇಳಯರಾಜ ಅವರು ಈ ರೀತಿ ಅವರು ಮ್ಯೂಸಿಕ್ ಮಾಸ್ಟರ್ ಅವರು, ಹಾಗೆ ಸ್ವರಜ್ಞಾನಿ ಅಂತ ಹೇಳ್ತಾರೆ. ಅವ್ರ ಕೈಯಲ್ಲಿ ಟ್ಯೂನ್ ಸಿಕ್ಬಿಟ್ರೆ ಇನ್ನ ಜಾನಕಿ ಅಮ್ಮ ಹಾಗೆ SP ಅವರು ಈ ಹಾಡನ್ನ ಹಾಡಿಲ್ಲ ತೂರ್ಯಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಈ ಹಾಡನ್ನ ನಾವು ಶಂಕರ್ ನಾಗ್ ಅವರ ನೆನಪಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಶಂಕರ್ ನಾಗ್ ಅವರು ಸತ್ತಿಲ್ಲ, ಬದುಕಿದ್ದಾರೆ. ಈ ಹಾಡುಗಳಲ್ಲಿ ನಮ್ಮ ಹೃದಯಗಳಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ಏನೇ ಕೇಳು ಕೊಡುವೆ ನಿನಗೆ ನಾನೀಗ,
ನಿನ್ನ ಬಯಕೆಗೇನು ಮನದಾಸೆ ಏನು ಬಾ ಹೇಳು ಕಿವಿಯಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ದಿನವೂ ಹೊಸ ನೋಟ ಒಲಿದ ಹುಡುಗಿ ಜೊತೆಯಾಗಿರಲು ಸಂತೋಷ ಹೀಗೆ ಸೇರಿ ಜೋಡಿಯಾಗಿ ಹಾಡೋಣ ಬೇರೆ ಏನು ಬೇಕು ನೀನೇ ಇರುವಾಗ ನಿನ್ನ ಜೊತೆಯೇ ಸಾಕು ಸವಿ ನುಡಿಯೇ ಸಾಕು ಸಾಕು ನಿನ್ನೊಳಗೆ ಬೇರೆ ಏನು ಬೇಕು ನೀನು ಇರುವಾಗ ಕಣ್ಣುಗಳು ಕಲೆತಾಗ ಮನಸ್ಸೆರಡು ಬೆರೆತಾಗ ಮಿಂಚೋದು ಮೈಯಲ್ಲಿ ಸಂಚರಿಸಿದಾಗ ಹೃದಯದಲ್ಲಿ ಬಿರುಗಾಳಿ ಬೀಸಿ ಬಂದಂತಾಗಿ ವಿರಹದುರಿ ಒಡಲೆಲ್ಲ ಸುಡುತ್ತಲಿರುವಾಗ ನಿನ್ನ ಸೇರಿ ಹಾಯಾಗಿರಲು ನಾ ಬಂದೆ ನಿನ್ನ ಸೇರಿ ಹಾಯಾಗಿರಲು ನಾ ಬಂದೆ ನಿನ್ನ ಬಯಕೆ ಅರಿತೆ ಮನದಾಸೆ ತಿಳಿದೆ ಬಾ ಇನ್ನು ಹತ್ತಿರಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.